ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಿಮಗೆ ಮೀಶೋ ಹಾಲ್ ಅಂತ ಮಾಡಿದ್ದೆ. ಅಂದರೆ ನಾನು ಏನೇನು ತೊಗೊಂಡಿದ್ದೀನಿ ಮನೆಗೆ, ಅತ್ತೆಗೆ, ಮಾವನಿಗೆ, ನನಗೆ ಅನ್ನೋದೆಲ್ಲ. ಸೊ ಅದನ್ನು ನೋಡಿದ್ರಿ ಅನ್ಸುತ್ತೆ. ಇಷ್ಟ ಆದರೆ ನೀವು ತೊಗೋಬೋದು. ಬಟ್ ನನಗಿಂತ ತುಂಬ ಜನ ಕೂಡ ಮೀಶೋ ಹಾಲ್ಸ್ ಅಂತ ಮಾಡ್ತಾ ಇದ್ದಾರೆ ಇವಾಗ. ಸೊ ನೀವು ಅಲ್ಲೂ ಕೂಡ ನೋಡಿ ತೊಗೋಬೋದು. ಅಲ್ಲಿ ನೋಡ್ದಿರೋದೇನೋ ನನ್ನ ಹಾಲಲ್ಲಿ ಇದ್ದರೆ ನಾನು ಮಾಡಿರೋ ವಿಡಿಯೋಲಿ ನೀವು ಬೇಕಾದ್ರೆ ಮೀಶೋ ಹಾಲ್ ಅಂತ ತೊಗೋಬೋದು. ಎಲ್ಲ ಸೂಪರ್ ಆಗಿದೆ. ಇವಾಗ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ನೈಟ್ ಸೆಟ್ಸ್ ರಿವ್ಯೂ ಕೊಡ್ತೀನಿ ಅಂದ್ಬಿಟ್ಟು. ಈ ನೈಟ್ ಸೆಟ್ಸ್ ತೊಗೊಂಡು ಆಲ್ಮೋಸ್ಟ್ ನಾನು 1 ಇಯರ್ ಆಗ್ತಾ ಬಂತು. 1 ಇಯರ್ 9 ಮಂತ್ಸ್ 1 ಇಯರ್ ಆಗ್ತಾ ಬಂತು ಅನ್ಸುತ್ತೆ. ತುಂಬ ಜನ ವೀಡಿಯೋಸ್ ಎಲ್ಲ ನೋಡಿರ್ತೀರ, ಬಟ್ ನಾನು ಇದ್ರ ಬಗ್ಗೆ ಹೇಳಿಲ್ಲ. ಇನ್ನೊಂದೆರಡು ನೈಟ್ ಸೆಟ್ಸ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ನಿಮಗೆ ನೋಡ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಸೊ ಈ ವಿಡಿಯೋ ನೋಡಿ ಫುಲ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತೊಗೋಬೇಕು ಅನ್ನೋ ಥರ ಇದ್ದರೆ ನನಗೆ ಲಿಂಕ್ ಅಂತ ಹೇಳಿ ಅವಾಗ ಕಳಿಸ್ತೀನಿ. ಯಾಕಂದರೆ ಅಷ್ಟಾಗಿ ಯಾರು ಕೇಳಿಲ್ಲ, ಅದನ್ನು ನಾನು ಲಿಂಕ್ ಏನು ಹಾಕಕ್ಕೆ ಹೋಗಲ್ಲ. ಬೇಕಿದ್ರೆ ನೀವು ನನಗೆ ಕೇಳಿ, ನಾನು ಲಿಂಕ್ ನಿಮಗೆ ಕಳಿಸ್ತೀನಿ. ನಾನು ಕೋಡ್ ಹಾಕ್ತೀನಿ, ನಿಮಗೆ ಇಮಿಡಿಯೇಟ್ ಬಂದುಬಿಡುತ್ತೆ ಇದು ನಿಮಗೆ. ಸೊ ಏನಂದರೆ ಇದಕ್ಕೆ ಮುಂಚೆ ತಿರ್ಗಾ ಇನ್ನೆರಡು ತೊಗೊಂಡಿದ್ದೆ ಅನ್ನೋದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ನಾನು ರಿಟರ್ನ್ ಮಾಡಿಬಿಟ್ಟು ತಿರ್ಗಾ ಮತ್ತೆ ಇನ್ನೆರಡು ತರಿಸ್ಕೊಂಡಿದ್ದೀನಿ. ಇದು ಕ್ವಾಲಿಟಿ ಹೆಂಗಿದೆ ಏನು ಅಂತೆಲ್ಲ ಹೇಳ್ತೀನಿ, ಫುಲ್ ನೋಡಿ. ಫಸ್ಟು ಒಂದು ನೈಟ್ ಸೆಟ್ ಹೇಳ್ತೀನಿ. ಇದು ರೆಡ್ ಕಲರ್ ನೈಟ್ ಸೆಟ್ಟು. ಇದು ತೊಗೊಂಡು 1 ಇಯರ್ ಆಯಿತು. ಈ ಕ್ಲಾತ್ ಏನಂದರೆ ಇದಕ್ಕೆ ಸಿಂಥೆಟಿಕ್ ಕ್ಲಾತ್ ಅಂತ ಏನೋ ಹೇಳ್ತಾರೆ ಅನ್ಸುತ್ತೆ. ಮೀನ್ಸ್ ರಬ್ಬರ್ ಥರ ಟೈಪು. ರಬ್ಬರ್ ನೈಟಿಗಳು ಈ ಥರ ಎಲ್ಲ ಹಾಕೋತಾರೆ ಗೊತ್ತಾ, ಆ ಥರ ಇದು. ಇದು ಕಲರ್ ಶೇಡ್ ಆಗಲ್ಲ. ನೀವು ಎಷ್ಟೇ ಯೂಸ್ ಮಾಡಿದ್ರು ಕೂಡ ಕಲರ್ ಶೇಡ್ ಆಗಲ್ಲ, ಹಾಗೆ ಇರುತ್ತೆ. ಮತ್ತು ಇದು ಶಿಂಕ್ ಆಗೋದು ಈ ಥರ ಎಲ್ಲ ಏನೂ ಆಗಲ್ಲ. ನೋಡಿ, ಈ ಥರ ಬಟನ್ಸ್ ಬರುತ್ತೆ. ಇಷ್ಟು ಲೆಂತ್ ಬರುತ್ತೆ. ಪ್ಯಾಂಟು ಕೂಡ ನಾರ್ಮಲ್ ಆಗಿ ಇದೆ. ಸ್ಲೀವ್ಸ್ ನೋಡಿ ಈ ಥರ ಬರುತ್ತೆ. ಪ್ಲಸ್ ಕಾಲರ್ ನೆಕ್ ಬರುತ್ತೆ. ಈ ಥರ ಬರುತ್ತೆ ಇದು. ಬಟ್ ಏನು ಡಿಸ್ಅಡ್ವಾಂಟೇಜ್ ಏನಂತಂದರೆ ಇದು ಸಮ್ಮರಲ್ಲಿ ಹಾಕ್ಕೊಂಡ್ರೆ ಕೆಲವರು ತುಂಬ ಸ್ವೆಟ್ ಆಗ್ತಾರೆ ಅಂಥವ್ರಿಗೆ ಮೋಸ್ಟ್ಲಿ ಸ್ಮೆಲ್ ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಇದು ಹೀರ್ಕೊಳ್ಳಲ್ಲ, ಕಾಟನ್ ಥರ. ಅದರಿಂದ ಅದು ಬಿಟ್ಟರೆ ನನಗಂತೂ ತುಂಬಾ ಕಂಫರ್ಟಬಲ್ ಆಗಿದೆ. ಬಟ್ ಡೈಲಿ ಚೇಂಜ್ ಮಾಡ್ತಾರಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಬಟ್ ತುಂಬ ಚೆನ್ನಾಗಿದೆ ರಬ್ಬರ್ ಇದು. ಬಟ್ ಇದ್ರಲ್ಲಿ ಕಾಟನ್ ಕೂಡ ಬರುತ್ತೆ ನಿಮಗೆ, ಬೇರೆ ಬೇರೆ ಕಲರು ಕಾಟನ್ ಎಲ್ಲ ನಿಮಗೆ. ಅವರು ಒಂದಕ್ಕೇ 250 300 ಸಮಥಿಂಗ್ ಬರುತ್ತೆ. 250 ಮೇಲೆ ಇರುತ್ತೆ. 250 ಕಡಿಮೆನೇ. 300 ಸಮಥಿಂಗ್ ಎಲ್ಲ ಬರುತ್ತೆ. ಬಟ್ ಕಾಟನ್ನು ನೀವು ಬೇಕಾದ್ರೆ ಕಾಟನ್ನೇ ತೊಗೋಬೋದು. ಬಟ್ ನನಗೆ ಸಿಂಥೆಟಿಕ್ ಮೆಟೀರಿಯಲ್ ನಂಗೆ ಇಷ್ಟ ಆಯಿತು. ಥರ ರಬ್ಬರ್ದು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡಿದ್ದೀನಿ. 1 ಇಯರ್ ಆಯಿತು. ಏನು ಕೂಡ ಕಲರ್ ಶೇಡ್ ಆಗಿಲ್ಲ, ಅಷ್ಟೇ ಚೆನ್ನಾಗಿದೆ ನೋಡಿ. ಸೊ ಇದು ಫಸ್ಟ್ ಒನ್ನು. ನೆಕ್ಸ್ಟ್ ಇದೇ ಥರ ಸೇಮ್ ಟು ಸೇಮ್ ನಾನು ಕಾಂಬೋ ಆಫರಲ್ಲಿ ತೊಗೊಂಡಿದ್ದೆ. 2ರಿಂದ 400 ಏನೋ ಬಿದ್ದಿತ್ತು. ಇದನ್ನು ಕೂಡ ನೋಡಿರ್ತೀರ ನೀವು. ಇದು ಪ್ಯಾಂಟು. ನಾನು ಇದು ಎರಡನ್ನೂ ಕೂಡ ಲಾರ್ಜ್ ತೊಗೊಂಡಿದ್ದೀನಿ. ಫಸ್ಟು ತೊಗೊಂಡೆ, ಕರೆಕ್ಟಾಗಿ ಆಯ್ತು ನನಗೆ. ಬಟ್ ಈ ಮೆಟೀರಿಯಲ್ ಬಂದು ನೀವು ಪರ್ಫೆಕ್ಟ್ ಸೈಜ್ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಬಿಕಾಸ್ ಇದು ರಬ್ಬರ್ ಆಗಿರೋ ಕಾರಣ ಒಂಥರ ಬಾಡಿ ಶೇಪ್ಸ್ ಎಲ್ಲ ಹಾಗೆ ಕಾಣಿಸುತ್ತೆ. ಸುಮ್ಮನೆ ಅನ್ಕಂಫರ್ಟಬಲ್ ಆಗೋದು ಬೇಡ. ಮತ್ತು ಮನೇಲೇ ಇರ್ತೀವಿ, ಆರಾಮಾಗಿ ಕುತ್ಕೊಳ್ಳೋಕೆ ಎದ್ದೇಳೋಕ್ಕೆಲ್ಲ ಫ್ರೀಯಾಗೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮತ್ತೆ ಎಕ್ಸ್ಚೇಂಜ್ ಮಾಡಿ ಲಾರ್ಜ್ ತೊಗೊಂಡೆ. ಈಗ ನನಗೆ ಲಾರ್ಜ್ ಕರೆಕ್ಟಾಗಿದೆ ನೋಡಿ ಬೇಕಿದ್ರೆ ಇದು. ಸೊ ಇದು ಬಂದು ಬ್ಲ್ಯಾಕ್ ಕಲರು, ಸೇಮ್ ಟು ಸೇಮ್ ಡಿಸೈನು. ಇದು ರೆಡ್ಡು, ಇದು ಬ್ಲ್ಯಾಕು. ಪ್ಯಾಂಟ್ ಎಲ್ಲ ಸೇಮ್ ಬಂದಿದೆ. ಇದು ನೋಡಿ ಟಾಪು, ಶರ್ಟು. ಬಟನ್ಸ್ ಎಲ್ಲ ಬರುತ್ತೆ. ಬಟನ್ ಯೂಸ್ ಮಾಡ್ಬೋದು. ಬಟ್ ನಾನು ಬಟನ್ ಯೂಸೇ ಮಾಡಲ್ಲ. ಫೀಡಿಂಗ್ ಮದರ್ಸ್ ಆದರೆ ಬಟನ್ ಕೂಡ ಯೂಸ್ ಮಾಡ್ಬೋದು. ಈ ಥರ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾನು ಡೈರೆಕ್ಟ್ ನನ್ನ ತಲೆ ಇದ್ರೊಳಗಡೆ ನಾನು ಈಸಿಯಾಗಿ ಹೋಗುತ್ತೆ. ಸೊ ನಾನು ಹಾಗೆ ಹಾಕೊಂಡು ಬಿಡ್ತೀನಿ, ಹಾಗೆ ಯೂಸ್ ಮಾಡ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತಪ್ಪ. ಸಖತ್ ಸಾಫ್ಟಾಗಿದೆ. ತುಂಬ ತೆಳ್ಳಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಮಂತಕ್ಕಿದೆ ಹೇಳೋಕ್ಕಾಗಲ್ಲ. ಸಾಫ್ಟಾಗಿದೆ, ನಂಗೆ ಇದು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ಬಂದು ಈ ಕಲರು ಬೇಬಿ ಪಿಂಕು. ನಾನು ಇನ್ನೂ ಹಾಕೇ ಇಲ್ಲ, ತೊಗೊಂಡು ಆಲ್ಮೋಸ್ಟ್ 1 ಮಂತ್ ಆಯಿತು, ಇನ್ನೂ ಹಾಕಿಲ್ಲ. ಯುಗಾದಿ ಹಬ್ಬ ಬರಲಿ ಹಾಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಹಾಕೋತೀನ ಇದು ಹಾಕೋತೀನೋ ಗೊತ್ತಿಲ್ಲ. ನನಗೆ ನೀವು ನೋಡ್ಕೊಂಡೆ ವೀಡಿಯೋ ಮಾಡೋಕ್ಕೆ ಇಷ್ಟಪಟ್ಟು ಅದು ಬ್ಲ್ಯಾಕ್ ಆಗಿಬಿಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ನೋಡಿಸ್ಬೇಕು. ಸೊ ಇದು ಪ್ಯಾಂಟು. ಇದು ಕೂಡ ಕ್ಲಾತ್ ಚೆನ್ನಾಗಿದೆ. ಅದಕ್ಕಿಂತ ಒಂದು ರೌಂಡ್ ಥಿಕ್ನೆಸ್ ಆಗಿ ಇದೆ ಇದು. ಇದು ಬಂದು ನಾನು ಏನು ಮಾಡಿಬಿಟ್ಟೆ, ಎಕ್ಸೆಲ್ ತೊಗೊಂಡಿದ್ದೀನಿ. ಫಸ್ಟು ನಾನು ಲಾರ್ಜ್ ತೊಗೊಂಡೆ, 2 ಬಂತು. ಕಲರ್ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಬಟ್ ಏನಂದರೆ ಅದರಲ್ಲಿ ಲಾರ್ಜ್ ಕಾಂಬೋ ಆಫರಲ್ಲಿ ತೊಗೊಂಡಿದ್ದು. ಒಂದು ಕರೆಕ್ಟಾಗಿ ಆಯಿತು, ಬಟ್ ಇನ್ನೊಂದು ಬಂದುಬಿಟ್ಟು ಒಂಥರ ಟೈಟ್ ಫೀಲ್ ಆಯಿತು. ಪ್ಲಸ್ ಅದು ತಿನ್ನಿತ್ತು ಕ್ಲಾತ್ ಬೇರೆ. ಸರಿ ಟೈಟ್ ಇದ್ದರೆ ಇಲ್ಲಿ ಕರೆಕ್ಟಾಗಿರುತ್ತೆ ಈ ಟಾಪು. ಬಟ್ ಪ್ಯಾಂಟ್ ಬಾಟಮ್ ಬಂದುಬಿಟ್ಟು ಒಂಥರ ಟೈಟಾಗಿರೋ ಥರ ಫೀಲ್ ಆಯಿತು, ಬೇಗ ಹರಿದೋಗ್ಬಿಡುತ್ತೆ. ಅದರಿಂದ ಮನೇಲಿರೋಕ್ಕೆ ತಾನೇ ಅಂದ್ಬಿಟ್ಟು ನಾನು ಎಕ್ಸೆಲ್ ತೊಗೊಂಡ್ಬಿಟ್ಟೆ. ಎಲ್ಲಿಂದ ಎಕ್ಸೆಲ್ಗೆ ಎಕ್ಸ್ಚೇಂಜ್ ಮಾಡಿಬಿಟ್ಟೆ. ಸೊ ಟಾಪ್ ಸ್ವಲ್ಪ ಲೂಸ್ ಆಗಿದೆ, ಇಟ್ಸ್ ಓಕೆ ಅಂದ್ಬಿಟ್ಟು
ಪ್ಯಾಂಟು ಫ್ರೀ ಆಗಿರುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಎಕ್ಸೆಲ್ ತೊಗೊಂಡೆ. ನೋಡಿ ನಿಮ್ಗಿಂತ 1 ಸೈಜ್ 2 ಸೈಜ್ ದೊಡ್ಡ ತೊಗೊಳ್ಳಿ, ಆರಾಮಾಗಿರುತ್ತೆ. ಇದು ರಬ್ಬರ್ ಆಗಿರೋ ಕಾರಣ ನಿಮಗೆ ಫ್ರೀ ಆಗಿರುತ್ತೆ ಮನೇಲಿ ಹಾಕೊಳ್ಳೋಕ್ಕೆ. ಸೊ ಇದೊಂಥರ ಈ ಥರ ಇದೆ ನೋಡಿ, ಆಕಾಶ ಕ್ಲೌಡ್ಸ್ ಥರ ಇದೆ. ಅದಕ್ಕೆ ಕ್ಲೌಡ್ಸ್ಗೆ 2 ಬ್ಲ್ಯಾಕ್ ಕಲರ್ ಐ ಮತ್ತು ಒಂದು ಮೌತ್ ಕೂಡ ಕೊಟ್ಟಿದ್ದಾರೆ. ತುಂಬ ಕ್ಯೂಟಾಗಿದೆ ಕಲರ್ ಮಾತ್ರ. ಇದು ಪಿಂಕು, ಈ ಕಲರ್ ಇರಲಿಲ್ಲ, ಸೊ ಇದೊಂದು ತೊಗೊಂಡೆ. ಇದು ಬಾಟಮು, ಇದು ಟಾಪು. ನೋಡಿ ದೊಡ್ಡದಾಗಿದೆ, ಫ್ರೀ ಆಗಿರಲಿ ಮತ್ತು ದೊಡ್ಡ ಸೈಜ್ ತೊಗೊಂಡೆ ನಾನು. ಆಮೇಲೆ ಅನ್ನಿಸ್ತು ಇಷ್ಟು ದೊಡ್ಡದು ಬೇಕಾಗಿತ್ತಾ, ಇದೇ ಕರೆಕ್ಟಾಗಿದೆ ನೋಡಿ ಅಂದ್ಬಿಟ್ಟು. ಬಟ್ ಇದಕ್ಕೆ ಮುಂಚೆ ಲಾರ್ಜ್ ತೊಗೊಂಡ್ಬಿಟ್ಟು ಟೈಟ್ ಆಗೋಗಿತ್ತಲ್ಲ, ಅದಕ್ಕೆ ಟೈಟ್ ಅಂದರೆ ಒಂದು ಕರೆಕ್ಟಾಗಿತ್ತು, ಇನ್ನೊಂದು ಕಲರ್ ಬಂದುಬಿಟ್ಟು ಒಂಥರ ಟೈಟ್ ಥರ ಫೀಲ್ ಆಯಿತು. ಮತ್ತು ಯಾಕೋ ಬೇಡ ಅಂದ್ಬಿಟ್ಟು ನಾನು ಎಕ್ಸೆಲ್ ಬುಕ್ ಮಾಡಿಬಿಟ್ಟೆ. ಎಕ್ಸೆಲ್ ಬುಕ್ ಮಾಡಿದೆ. ಬಟ್ ಅಂಥದ್ದೇನಿಲ್ಲ, ಮನೇಲಿ ಹಾಕೊಳ್ಳೋಕ್ಕಲ್ಲ, ಫ್ರೀಯಾಗೇ ಇರಲಿ ಓಕೆ ಅಂದ್ಬಿಟ್ಟು ತೊಗೊಂಡೆ. ಬಟ್ ಇದು ನೀವು ಒಂದು ಸೈಜ್ ಎಕ್ಸ್ಟ್ರಾ ಮಾಡಿದಷ್ಟು ಲೆಂತು 1 ಇಂಚ್ ಎಕ್ಸ್ಟ್ರಾ ಬರುತ್ತೆ ಲೆಂತು. ಸೊ ನನಗೆ ಲೆಂತ್ ನೋಡಿ ಇಷ್ಟು ಬಂದಿದೆ. ನನ್ನ ಪಕ್ಕದಲ್ಲಿ 2 ಇಂಚಸ್ ಏನೋ ಎಕ್ಸ್ಟ್ರಾನೇ ಬಂದಿದೆ. ಸೊ ನನ್ನ ಪಕ್ಕದಲ್ಲಿ ನಿಮಗೆ ಹಾಕ್ತೀನಿ, ಹಾಕೊಂಡಾಗ ಹೆಂಗೆ ಕಾಣಿಸುತ್ತೆ ಅಂತ. ಬೇಕಿದ್ರೆ ಆದರೆ ನೀವು ನಾರ್ಮಲಾಗಿ ನನ್ನ ಸೈಜ್ ಇದ್ರೆ ನೀವು ಎಲ್ಲೇ ತೊಗೋಬೋದು. ಸೊ ಇದೊಂದು. ನೆಕ್ಸ್ಟು ಇನ್ನೊಂದು, ಇದನ್ನು ತುಂಬ ಇಷ್ಟ ಆಯಿತು. ಇದು ಕೂಡ ಇದು ಕಾಫಿ ಕಲರ್ನ, ಕಾಫಿ ಕುಡಿತೀವಲ್ಲ, ಪರ್ಫೆಕ್ಟ್ ಕಾಫಿ ಕಲರ್ ಇದು. ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸಿದೆ ಹಾಗೆ ಇದೆ. ಇದಕ್ಕೆಲ್ಲ ಫ್ಲವರ್ಸ್ಗಳೆಲ್ಲ ಬಂದಿದೆ. ತುಂಬಾ ಚೆನ್ನಾಗಿದೆ, ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಗಲೀಜ್ ಏನೂ ಕಾಣಲ್ಲ ಇದರಲ್ಲಿ. ಸೇಮ್ ಇದು ಬಾಟಮು, ಇದು ಕೂಡ ಎಕ್ಸೆಲ್ಲು. ಕಾಂಬೋಲ್ ತೊಗೊಳಲ್ಲ, 2 ಎಕ್ಸೆಲ್ಲೇ ಬರೋದು. ನೆಕ್ಸ್ಟು ಇದು ಟಾಪ್, ಸೇಮ್ ಟು ಸೇಮ್ ಬರುತ್ತೆ ನೋಡಿ. ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತಪ್ಪ ಇದು ಕೂಡ. ಸೊ ಇದು 4 ನಾನು ತೊಗೊಂಡಿದ್ದು. ತೊಗೋಬೋದು ಆರಾಮಾಗೆ. ನೆಕ್ಸ್ಟು ನೋಡೋಣ, ಕಾಟನ್ ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಅಡ್ಜಸ್ಟ್ ಆಗಿದೆ. ಇದು ಕೂಡ ಸಿಂಥೆಟಿಕ್ ಮೆಟೀರಿಯಲ್ ಕೂಡ. ಪ್ರೈಸ್ ಬಂದು ಇದು ತೊಗೊಂಡಾಗ ನಾನು ಕಾಂಬೋ ಆಫರಲ್ಲಿ 400 ಬಿತ್ತು. ಅದೇ ನಾನು ಪಿಂಕ್ ವಿತ್ ಅದು ಕಾಫಿ ಕಲರ್ ತೊಗೊಂಡಾಗ 410 ಇತ್ತು. ನನಗೆ ಅವತ್ತು ಆಫರ್ ಬಿಟ್ಟಿದ್ರು ಮೀಶೋಲ್ಲಿ. ನಿಮಗೂ ಅವಾಗವಾಗ ನೋಡ್ಕೊಳ್ಳಿ, ಮೈ ಇಂಡಿಯನ್ ಸೇಲು, ಮೀಶೋ ಸೇಲ್ ಅಂತ ಅವಾಗವಾಗ ಬಿಡ್ತಿರ್ತಾರೆ. ಆ ಟೈಮಲ್ಲಿ ನಾನು ತೊಗೊಂಡಿದ್ದು. ಪ್ಲಸ್ ನಾನು ಯಾವಾಗಲೂ ಆನ್ಲೈನ್ ಪೇಮೆಂಟೇ ಮಾಡ್ತೀನಿ. ನಾನು ನಂಬ್ತೀನಿ ನಾನು ಆರಾಮಾಗೆ. ನಾನೀಗೊಂದು ಎಲ್ಲಾದ್ರೂ ಒಂದು 25 to 30 ಐಟಮ್ಸ್ ನಾನು ವಿತ್ ಆನ್ಲೈನಲ್ಲೇ ತೊಗೊಂಡಿದ್ದೀನಿ. ನನಗೆ ಯಾವುದೂ ಮೋಸ ಆಗಿಲ್ಲ. ಆದ್ದರಿಂದ ನಾನು ಆನ್ಲೈನ್ ಪೇ ಮಾಡಿದ್ದಕ್ಕೊಂದು ಒಂದೊಂದು ಐಟಮಲ್ಲಿ ಒಂದೊಂದು ಐಟಮಲ್ಲಿ 20 ರೂಪೀಸ್ ಡಿಸ್ಕೌಂಟ್ ಇರುತ್ತೆ, ಒಂದು ಐಟಮಲ್ಲಿ 15 ರೂಪೀಸ್ ಡಿಸ್ಕೌಂಟ್ ಇರುತ್ತೆ. ಎಲ್ಲ ಸೇರಿ ನನಗೆ 390 ರೂಪೀಸಿಗೆ ಸಿಕ್ತು. ನೀವು ಅದಕ್ಕೆ ಈಗ ಆಫರ್ ಬಿಟ್ಟಿದ್ದಾರೆ ನೋಡಿ, ಆ ಆಫರ್ ಇದ್ದಾಗ ನೀವು ತೊಗೊಳ್ಳಿ, ನಿಮ್ಗೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಚೆನ್ನಾಗಿದೆ. ಮನೇಲಿ ಸುಮ್ಮನೆ ಯಾವ್ಯಾವುದೋ ಬಟ್ಟೆ, ಟಿ ಶರ್ಟ್ ಮ್ಯಾಚಿಂಗ್ ಇಲ್ದಿರೋ ಪ್ಯಾಂಟು, ಅದು ಇದು ಹಾಕೊಂಡಿರೋ ಬದಲು ಈ ಥರ ಯಾವಾಗಾದ್ರೂ ಕಾಂಬೋ ಆಫರಲ್ಲಿ 1-2 ಸೆಟ್ ತೊಗೊಳ್ಳಿ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಕೊಟ್ಟು ತೊಗೊಂಡಿರ್ಬೋದಪ್ಪ ಇವಳು, ಇಷ್ಟು ಚೆನ್ನಾಗಿದೆ, ಈ ಥರ ಸೆಟ್ ತೊಗೊಂಡಿದ್ದಾಳೆ ಅಂತ ಅನ್ಕೋತಾರೆ. ನೋಡಿದ್ರೆ ತುಂಬ ಕಡಿಮೆಲೇ ಇರುತ್ತೆ ರೇಟು. ನಾನು ಕೂಡ ಏನೇ ತೊಗೊಂಡ್ರು ಸ್ವಲ್ಪ ಆದಷ್ಟು ಹುಡುಕಿ ಕಡಿಮೆ ರೇಟ್ ಇರೋದು ನೋಡ್ಕೊಂಡು ತೊಗೋತೀನಿ. ಆಮೇಲೆ ಮುಂದೆ ಅರ್ಧದ್ಮೇಲೆ ಬೇಕಾದ್ರೆ ತೆಗೆದು ಹಾಕ್ಬಿಟ್ಟು ಬೇರೆ ಮತ್ತೆ ಇನ್ನೊಂದು ಸೆಟ್ ತೊಗೊಂಡ್ರಾಯ್ತು. ತುಂಬ ಬಾಳಿಕೆ ಬರುತ್ತೆ ತೊಗೊಂಡು ಏನು ಮಾಡೋಣ, ಅವಾಗ ಹಾಕಿ ಬೋರೇ ಆಗಿಬಿಡುತ್ತೆ ಒಂದು 2 ಇಯರ್ಸ್ ಹಾಕಿದ್ಮೇಲೆ. ಆದ್ದರಿಂದ ನಾನು ಈಗ ಫಸ್ಟೆಲ್ಲ ನಾನು ಯಾವ ಥರ ಮಾಡ್ತಾಯಿದ್ದೆ, ಟಿ ಶರ್ಟ್ಸ್ ತೊಗೋತಿದ್ದೆ ಡಿಮಾರ್ಟಲ್ಲಿ. ಮೀನ್ಸ್ ಇದು ಕೂಡ ಸಿಂಥೆಟಿಕ್ ಮೆಟೀರಿಯಲ್ಲೇ, ಅದೇ ಅಲ್ಲಿ ನೋಡ್ಸಿದ್ನಲ್ಲ ನಿಮಗೆ ಆ ಥರ ಟೈಪು. ಇದ್ರ ಮೇಲೆಲ್ಲ ನಾನು ಟಿ ಶರ್ಟ್ಸ್ಗಳು ಮ್ಯಾಚ್ ಮಾಡ್ತಿದ್ದೆ. ವೈಟ್ ಟಿ ಶರ್ಟು ಅಥವಾ ಬ್ಲೂ ಟಿ ಶರ್ಟು, ಪಿಂಕ್ ಟಿ ಶರ್ಟ್ ಈ ಥರ ನಾನು ಮ್ಯಾಚ್ ಮಾಡಿಬಿಟ್ಟು ನಾನು ಟಿ ಶರ್ಟ್ಸ್ ಹಾಕೋತಾ ಇದ್ದೆ. ಈಗ ಈ ಥರ ನೈಟ್ ಸೆಟ್ಸ್ ಬುಕ್ ಮಾಡಿದ್ದೀನಿ. ಯಾಕಂದರೆ ಇವಾಗ ಟ್ರೆಂಡಿಂಗ್ ಇದೆ ನೋಡಿ, ಮೀಶೋಲಿ ಎಷ್ಟೊಂದು ಜನ ನೋಡಿಸ್ತಿದ್ದಾರೆ ಮತ್ತು ಹಾಕೊಳ್ತಿದ್ದಾರೆ. ಇದ್ರಲ್ಲಿ ಫುಲ್ ಪ್ಲೇನು ಕೂಡ ಬರುತ್ತೆ. ಪ್ಲೇನ್ ತೊಗೊಂಡಿಲ್ಲ ನಾನು, ಈ ಥರ ಫ್ಲವರು ಈ ಥರದೆಲ್ಲ ತೊಗೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ 2 ತೊಗೊಂಡು ಚೆಕ್ ಮಾಡಿ 1 ವರ್ಷ ಬಳಸಿದ ಮೇಲೆ ಇನ್ನೆರಡು ತೊಗೊಂಡಿದ್ದೀನಿ. ಸೊ ನೀವು ಯಾರು ಬೇಕಾದ್ರೆ ನೈಟ್ ಸೆಟ್ಸ್ ಹಾಕೋತೀನಿ ಅನ್ನೋ ಥರ ಇದ್ದರೆ ಹಾಕೊಳ್ಳಿ. ನೈಟೀಸ್ ಕೂಡ ಇದೆ, ಇವಾಗ ಒಂಥರ ಫ್ಯಾನ್ಸಿಯಾಗೆಲ್ಲ ನೈಟೀಸ್ ಬಂದಿದೆ. ಮೊನ್ನೆ ಯಾರ್ದೋ ಮೀಶೋ ಅಲ್ಲಿ ನೋಡಿದೆ. ಈ ಪೋರ್ಷನಲ್ಲಿ ಒಂಥರ ಟೈಟಾಗಿ ಬರುತ್ತೆ, ಇಲ್ಲೊಂಥರ ಫ್ರೀ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ ನನಗೆ ನೈಟೀಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ತೀರಾ ಕಡಿಮೆ. ಹಾಕೊಂಡ್ರೆ ಏನೋ ಒಂಥರ ಫೀಲ್ ಆಗುತ್ತೆ. ಅಂದರೆ ಹಾಕೋತಾ ಇದೆ, ಬಟ್ ನನಗೆ ನೋಡಿ ಇಲ್ಲೇ ಇದೆ, ಬೇಕಾದ್ರೆ ರೇರು ಯಾವಾಗಾದರೂ ಹಾಕ್ಕೊಂಡ್ರು 1 ಡೇ ಇಲ್ಲ 1 ನೈಟ್ ಹಾಕೊಂಡು ತೆಗ್ದುಬಿಡ್ತೀನಿ. ರೇರು ನಾನು ಹಾಕಲ್ಲ ನೈಟಿ. ಈ ಥರ ನೈಟ್ ಸೆಟ್ಸು ಇದೆ, ತುಂಬ ಇಷ್ಟ. ನೀವು ಯಾರೋ ನೈಟ್ ಸೆಟ್ಸ್ ಎಲ್ಲ ಇಷ್ಟಪಡ್ತೀನಿ ಅನ್ನೋ ಥರದ್ದು ಇದ್ದರೆ, ಯಾರಾದರೂ ಇದ್ದರೆ ಈ ಥರ ತೊಗೊಳ್ಳಿ. ಸೊ ಇದೊಂದು ಚಿಕ್ಕದೊಂದು ವ್ಲಾಗ್ ಆಗಿರುತ್ತೆ, ನೈಟ್ ಸೆಟ್ ವ್ಲಾಗ್ ಅಂತ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಏನು ಮಾಡೋಕ್ಕೆ ಮುಂಚೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತಾಯಿದ್ದೀನಿ ಅನ್ನೋದು. 1 ನಿಮಿಷ.
ಈ ಕಡೆ ಬಂದರೆ ಹೆಸರು ಕಾಳು ಮತ್ತು ತೊಗರಿ ಬೇಳೆನ ಬೇಯಿಸಿಟ್ಟಿದ್ದೀನಿ. ಅಂದರೆ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು, ಬಸ್ಸಾರಿಲ್ಲ ಇವತ್ತು, ಉಪ್ಸಾರು ಮಾಡೋಕ್ಕೆ. ಸೊ ಇದು ಇಲ್ಲಿ ಬಗ್ಸಿಟ್ಟಿದ್ದೀನಿ ಇವಾಗ ತಾನೇ. ಇದು ಅರ್ಧಂಬರ್ಧ ಬೆಂದಿದ್ರೆ ಇದ್ರ ಜೊತೆ ಸೊಪ್ಪು ಹಾಕ್ಬೋದಿತ್ತು, ಬಟ್ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ. ಇದ್ರ ಜೊತೆ ಸೊಪ್ಪು ಹಾಕಿದ್ರೆ ಸೊಪ್ಪಿನ್ನು ಬೆಂದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು. ಈ ಕಡೆಗೆ ಬಂದರೆ ಸೊಪ್ಪು ತೊಳೆದಿದ್ದೆ, ಇದು ಸೆಕೆಂಡ್ ಟ್ರಿಪ್ಪು. ಒಂದ್ಸಲಿ ದೊಡ್ಡ ಬೇಸನಲ್ಲಿ ನೆನೆಸಿಟ್ಟಿದ್ದೀನಿ. ಸೊ ಅದು ಇವಾಗ ಬೇಯಕ್ಕೆ ಹಾಕಬೇಕು. ಈ ಕಡೆ ಬಂದರೆ ಇವತ್ತು ಶುಕ್ರವಾರ, ಆದ್ದರಿಂದ ಪೂಜೆ ಮಾಡಿದ್ದೀನಿ. ಸೊ ನೋಡಿ, ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ. ಡೋರ್ ಕ್ಲೋಸ್ ಮಾಡಿದ್ದೆ, ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ನಮ್ಮನೆ ದಾಸವಾಳ ಹೂವು ಮಿಟ್ಟು ಏನು ಮಾಡ್ತಾಳೆ ನೋಡೋಣ. ಈರುಳ್ಳಿ ಬಿಸಿಲಿತ್ತು ಅಂತ ಒಣಗಾಕಿಟ್ಟಿದ್ದೆ. ಮಿಟು ಮೀಟು 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 ಎಲ್ರಿಗೂ ಹಾಯ್ ಮಾಡು, ಎಲ್ರಿಗೂ ಹಾಯ್ ಮಾಡು. ಮೀಟು 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 ಎಲ್ರಿಗೂ ಹಾಯ್ ಮಾಡು, ಹಾಯ್ ಮಾಡು ಮಿಟು. ಮಿಟು ಹಾಯ್ ಮಾಡು, ಹಾಯ್ ಮಾಡು. ಹಾಂ ಹಾಂ ಏನು ಏನು ಹಾಯ್ ಮಾಡು. ಮುಡಿಲ್ಲ ಅವಳಿಗೆ, ಆ ಕಡೆ ಮೂತಿ ತಿರ್ಗಿಸ್ಕೊತಾವಳೆ. ದೊಡ್ಡ ಕ್ಲೋಸ್ ಮಾಡಿಬಿಡ್ತೀನಿ. ಬಾಳೆಹಣ್ಣು ತುಂಬ ಕಾಸ್ಟ್ಲಿಯಾಗಿ ಹೋಗಿದೆ ಇವಾಗ. 1 kg 100 ರೂಪಾಯಿ. ನೋಡಿ ನಮ್ಮ ಮಾವ ತಂದಿದ್ದಾರೆ, 1 kg ಅಂತ. ಇದು ಎಕ್ಸ್ಟ್ರಾ 3 ಬಾಳೆಹಣ್ಣು 4 ಬಾಳೆಹಣ್ಣು ಇತ್ತು, ನೈಟ್ ನಾವು ತಿನ್ಕೊಂಡ್ವಿ. ಈ ಚಿಪ್ ಕಟ್ ಮಾಡಿಲ್ಲ, ಇದು ಪೂಜೆಗೆ ಇಟ್ಟಿದ್ದೀನಿ. ಸೊ ನೋಡಿ, ಹೀಗೆ ಹರಡಿದ್ದೀನಿ ಮೀಶೋ ಹಾಲ್ ಅಂದ್ಬಿಟ್ಟು. ಸೊ ಇದು ಈಗ ಜಸ್ಟ್ ರೆಡಿ ಆದೆ. ನಾನು ಯೂಶ್ವಲಿ ಮನೇಲಿದ್ರೆ ರೆಡಿ ಆಗಲ್ಲ, ಹಾಲ್ ಮಾಡೋಕ್ಕೋಸ್ಕರ ರೆಡಿ ಆಗಿದ್ದೀನಿ. ನೋಡಿ ಹಿಂಗೆ ಹಾಕಿದ್ದೀನಿ. ಇದನ್ನು ಮಡಚಿಡಬೇಕು. ಬ್ಯಾಗ್ ನೋಡ್ಸಿದ್ದಲ್ಲ ನಿಮಗೆ. ಸೊ ಈ ಬ್ಯಾಗು ಒಂದು ಮಗು ಗಿಫ್ಟ್ ಕೊಡ್ತಾಯಿದ್ದಾರೆ ನಮ್ಮ ಹಸ್ಬೆಂಡು, ಅದರಿಂದ ಎತ್ತಿಟ್ಟಿದ್ದೀನಿ ನೆನಪಲ್ಲೇ ತೊಗೊಂಡೋಗ್ಲಿ ಅಂದ್ಬಿಟ್ಟು. ಇಷ್ಟೇ. ಸೊ ಹಾಗೆ ಇನ್ನೊಂದು ನೋಡ್ಸ್ಬಿಡೋಣ ಅಂದ್ಕೊಂಡೆ. ಇದು ಮಸ್ಕಿಟೋ ಬ್ಯಾಟು. ಸೊ ಒಂದ್ಸಲಿ ನೀವೆಲ್ಲರೂ ಮನೆ ಹತ್ರ ಇರೋ ನಿಯರೆಸ್ಟ್ ಸ್ಟೋರಲ್ಲಿ ವಿಚಾರಿಸಿ, ನಿಮ್ಗೇನಾದರೂ 300 200 ಸಮಥಿಂಗ್ ಹಿಂಗೇನಾದ್ರು ಹೇಳಿದ್ರೆ ಬೇಕಿದ್ರೆ ನೀವು ತೊಗೋಬೇಡಿ. ಅಲ್ಲಿ ಇನ್ನೂ ಕಡಿಮೆ ಹೇಳಿದ್ರೆ ಬೇಕಾದ್ರೆ ತೊಗೋಬೋದು. ಇದು ಜಿಪ್ಟೋಲಿ ನಮ್ಮ ಹಸ್ಬೆಂಡ್ ತರಿಸಿದ್ದು, ಜಸ್ಟ್ 120 ರೂಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ. ಸೊಳ್ಳೆಯಲ್ಲೆಲ್ಲ ಆರಾಮಾಗಿ ಸಾಯಿಸ್ಬೋದು. ಚಾರ್ಜ್ ಮಾಡ್ಕೋಬೋದು, ಗೊತ್ತಿರುತ್ತೆ ನಿಮಗೆ. ಇಲ್ಲಿ ಚಾರ್ಜರ್ ಈ ಥರ ಇರುತ್ತೆ. ಸೊ ಚಾರ್ಜ್ ಮಾಡಿಕೊಂಡು ನಾವು ಮಸ್ಕಿಟೋ ಎಲ್ಲ ಹೊಡಿಬೋದು. ಇವಾಗ ಸಮ್ಮರ್ ಆಗಿದೆ, ಶೆಕೆಗೋಸ್ಕರ ನಾವು ವಿಂಡೋ ತೆಗಿತೀವಿ, ಬಟ್ ತುಂಬಾ ಸೊಳ್ಳೆ ಎಲ್ಲ ಬರುತ್ತಲ್ವಾ, ಅದರಿಂದನೇ ಸಾಯಿಸೋಕ್ಕೋಸ್ಕರ ಬೇಕು ಅಂದ್ಬಿಟ್ಟು ಸೊಳ್ಳೆನ ಬ್ಯಾಟ್ ತೊಗೊಂಡಿದ್ದೀನಿ. ಜಸ್ಟ್ 117 ಏನೋ, ಬಟ್ 120 ರೂಪೀಸ್ ಕೊಟ್ಟು ತೊಗೊಂಡಿದ್ದು. ಇದು ನೋಡಿಸ್ದೆ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೆಕ್ಸ್ಟು ಏನಿದೆ ಅಂತ ಗೊತ್ತಿಲ್ಲ. ನಾನು ಮನೆಯಲ್ಲಂತೂ ಜಾಸ್ತಿ ವ್ಲಾಗ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮನೆ ವ್ಲಾಗ್ ನಾನು ಜಾಸ್ತಿ ಹಾಕಲ್ಲ. ಇವಾಗೆಲ್ಲ ಜಾಸ್ತಿ ಎಲ್ಲರೂ ಹೊರಗಡೆದೇ ಹಾಕೋದು. ಇನ್ನು ಮನೆ ವ್ಲಾಗ್ ಎಲ್ಲ ಯಾರು ನೋಡ್ತಾರೆ ಅನ್ನೋ ಕೂಡ ನಾನು ಫೀಲ್ ಮಾಡ್ತೀನಿ. ಅದರಿಂದ ಮನೇಲಿ ಇವತ್ತೇ ಒಬ್ಬಳೇ ಇರ್ತೀನಿ, ಏನಂತ ವ್ಲಾಗ್ ಮಾಡಲಿ ನಾನು. ಅದರಿಂದ ಸ್ಪೆಷಲ್ ಅಂತ ಇದ್ದರೆ ಮಾತ್ರ ನಾನು ಮನೆ ವ್ಲಾಗ್ ಮಾಡ್ತೀನಿ, ಇಲ್ಲ ನನ್ನ ಮನೇದೇನು ವ್ಲಾಗ್ ಮಾಡೋಕ್ಕೋಗಲ್ಲ. ಹೊರಗಡೆ ಹೋಗೋದಿದೆ ನೆಕ್ಸ್ಟ್ ವೀಕು, ಹಬ್ಬಕ್ಕೆ ಮುಂಚೆನೇ. ಅಲ್ಲೊಂದೆರಡು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಸ್ಪೆಷಲ್ ಈವೆಂಟೇನೆ, ನಮ್ಮವ್ರದೇನೆ. ಊರಿಗೆ ಹೋಗ್ತಾ ಇದ್ದೀವಿ ನಾನು, ಅತ್ತೆ, ನಮ್ಮ ಹಸ್ಬೆಂಡು ಗೊತ್ತಿಲ್ಲ, ಬಟ್ ಅತ್ತೆ ಅಂತೂ ಬಂದೇ ಬರುತ್ತೆ. ಅದು ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ನಾನು ಹೋದ್ಮೇಲೆ ಕನ್ಫರ್ಮ್ ಇದ್ದರೆ ನಾನು ಖಂಡಿತ ವೀಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ. ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾಗಿತ್ತು ಲಾಸ್ಟ್ ವೀಕು, ಬಟ್ ಅನ್ಫಾರ್ಚುನೇಟ್ಲಿ ಮಿಸ್ ಆಗೋಯಿತು, ಹೋಗೋಕ್ಕಾಗಿಲ್ಲ. ಹೀಗೆ ಹೋಗ್ತಾ ಇದ್ದೀನಿ. ಹೋದರೆ ಖಂಡಿತ ವೀಡಿಯೋ ಮಾಡಿ ಅದನ್ನು ಶೇರ್ ಮಾಡ್ಕೊತೀನಿ ನಿಮಗೆ. ಅಲ್ಲಿವರೆಗೂ ಇನ್ಯಾವುದು ವ್ಲಾಗ್ ಬರಲ್ಲ ಅಂತ ಅಂದ್ಕೊತೀನಿ. ನಮ್ಮದು ವುಮೆನ್ಸ್ ಡೇ ವ್ಲಾಗ್ ಬರಬೇಕಾಗಿತ್ತು, ನಮ್ಮದು ಯಾಕೋ ಲೇಟ್ ಆಗ್ತಾಯಿದೆ, ಹಾಲ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು. ಇಷ್ಟು ಕೈಲ ಲಾಸ್ಟ್ ವೆಡ್ನೆಸ್ಡೇನೇ ಆಗಿಬಿಡ್ಬೇಕಾಗಿತ್ತು, ಲಾಸ್ಟ್ ಅಲ್ಲ ನೆನ್ನೆಲ್ಲ ಮೊನ್ನೆನೇ ಆಗಿಬಿಡ್ಬೇಕಾಗಿತ್ತು. ಬಟ್ ಹಾಲ್ ಸಿಕ್ಕಿಲ್ಲ ಅಂದ್ಬಿಟ್ಟು ಹಬ್ಬ ಎಲ್ಲ ಮುಗಿದ್ಮೇಲೆ April 4th 5th ಇಟ್ಕೊಂಡಿದ್ದಾರೆ. ಅವಾಗ ಕೂಡ ನಾನು ವುಮೆನ್ಸ್ ಡೇ ಸೆಲೆಬ್ರೇಷನ್ನು ಹೇಗಿರುತ್ತೆ, ನಾವೇನು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀವಿ, ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ ಎಲ್ಲನೂ ನಾನು ನಿಮ್ಗೆ ಶೇರ್ ಮಾಡ್ಕೋತೀನಿ. ಬಟ್ ಅದಕ್ಕಿನ್ನೂ ಟೈಮ್ ಇದೆ. ಯುಗಾದಿ ಹಬ್ಬ ಎಲ್ಲ ಆಗಬೇಕು, ಅದಾದಮೇಲೆ ನೋಡಿಸ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ನನ್ನ ವ್ಲಾಗ್ಗೆ, ಸರಿನಾ? ಅಕಸ್ಮಾತ್ ನಿಮ್ಗೆ ಏನಾದ್ರು ಬೇರೆ ಥರ ವ್ಲಾಗ್ ಬೇಕಂದ್ರೆ ಹೇಳಿ, ನಾನು ಮನೇಲೇ ಇದ್ದೀನಿ, ನಿಮಗೆ ವ್ಲಾಗ್ ಮಾಡಿ ನೋಡಿಸ್ತೀನಿ, ಸರಿನಾ? ಹಾಗೆ ನಾನು ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆನೂ ನೆಕ್ಸ್ಟ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ.
ಇನ್ನೇನು ಹತ್ರದಲ್ಲಿ. ಸೊ ಅದಕ್ಕೂ ವೆಯ್ಟ್ ಮಾಡ್ತೀರಿ ಸರಿನಾ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.